ವೀಕ್ಷಕರೇ ನಮಸ್ಕಾರ. ಸರ್ಕಾರಿ ಕಚೇರಿಗಳಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯಗಳು ಸೇರಿದಂತೆ ಕುಡಿಯುವ ನೀರು ಮತ್ತು ಶೌಚಾಲಯ ಸೌಲಭ್ಯಗಳನ್ನು ಹಾಗೆ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಒದಗಿಸುವುದು ಕಡ್ಡಾಯವಾಗಿದೆ. ಆದರೆ ಸರ್ಕಾರಿ ಇಲಾಖೆಗಳಲ್ಲಿ ಇಂತಹ ಸಾರ್ವಜನಿಕ ಸೌಲಭ್ಯಗಳು ಹೀನಾಯ ಸ್ಥಿತಿಯಲ್ಲಿವೆ. ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಬರುವ ಸ್ಥಳವಾಗಿರುವುದರಿಂದ ಆಸನಗಳ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಸರ್ಕಾರಿ ಇಲಾಖೆಗಳಲ್ಲಿ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳು ಸಾಮಾನ್ಯವಾಗಿದೆ. ಕಚೇರಿಗಳಲ್ಲಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಸೌಲಭ್ಯಗಳ ಕೊರತೆ ಕಂಡುಬರುತ್ತಲೇ ಇದೆ. ಇದರ ಬಗ್ಗೆ ವರದಿ ಮಾಡಲು ವಿಶ್ವಪಥ ಟಿವಿ ಹೋದಾಗ ಅಲ್ಲಿ ಕಂಡುಬಂದ ಸತ್ಯಾಂಶಗಳು ನಿಮ್ಮ ಮುಂದೆ. ಕ್ಷೇತ್ರ ಕುಡಕ್ ಬಂದಿದೆ ಸರ್. ಏನಕ್ಕೆ ಬಂದಿದ್ರಿ? ನಮ್ಮದು ಒಂದು ಜಮೀನಿಂದ ಇದ್ಬೇಕು ಕೇಸ್ ಇತ್ತು ಸರ್. ರೆಕಾರ್ಡ್ ತಗೊಂಡೋಗಿ ಬಂದಿತ್ತು. ಇಲ್ಲಿ ಎ ಸಿ ಕಚೇರಿಯಲ್ಲಿ ಸರ್. ಎ ಸಿ ಕಚೇರಿಗೆ ಬಂದಿದ್ರಿ. ಇಲ್ಲಿ ಮೂಲಭೂತ ಸೌಕರ್ಯಗಳು ಏನಿಲ್ಲ ಸರ್. ನಾವು ರಿಸರ್ಚ್ ಮಾಡಬೇಕು ಅಂದ್ರೆ ಆ ಕಡೆ ಲೋಕೋಪಯೋಗಿ ಇಲಾಖೆ ಇದೆಯಲ್ಲ, ಅಲ್ಲಿಗೆ ಹೋಗಿ ಮಾಡ್ಕೊಂಡು ಬಂದು ಸರ್. ಇಲ್ಲಿ ಏನು ಕೇಳೋರಿಲ್ಲ, ಹೇಳೋರಿಲ್ಲ, ಯಾತು ಬಂದ್ರಿ ಅಂತ ಇದು ಮಾಡೋರು ಇಲ್ಲ. ಕುತ್ಕೊಳ್ಳೋಕ್ಕೆ ಚೇರ್ ಇಲ್ಲ. ನಾವು ಕೋರ್ಟಿಗೆ ಗಂಟೆಗಟ್ಟಲೆ ಬಂದು ನಿಂತ್ಕೊಳ್ತೇವೆ. ಕುಡಿಯೋಕ್ಕೆ ನೀರಿಲ್ಲ. ಆಮೇಲೆ ಇಲ್ಲಿ ಯಾರು ಸೌಜನ್ಯವಾಗಿ ಕರೆದು ಮಾತಾಡ್ಸೋದೇ ಇಲ್ಲ ಸರ್. ರೈತರು ಅಂದರೆ ಏನು ಲೆಕ್ಕಕ್ಕೆ ಇಲ್ಲ. ನಂಗೆ ಇಲ್ಲಿ ಬರೋದು 99% ರೈತರೇ ಬರೋದು. ಇಲ್ಲಿ ರೈತರ ಬಗ್ಗೆ ಅಂತ ಕಾಳಜಿ ಏನಿಲ್ಲ ಸರ್. ಇಲ್ಲಿ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ. ಏನು ಬೇಕು ಅದಿಲ್ಲ. ನಾವು ಬಿಲ್ಡಿಂಗ್ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ಕುತ್ಕೊಂಡು ಕುಡಿಯೋಕ್ಕೆ ನೀರು ನೋಡಿ, ಕುಡಿಯೋಕ್ಕೆ ನೀರೇ ಇಲ್ಲ. ಅಲ್ಲಿ ಹೋಗಿ ಬಾಟ್ಲು ನೀರು ತಗೋಬೇಕು. ನಾವು ಊರಿಂದ 20 ರೂಪಾಯಿ ಕುಡಿಯೋಕ್ಕೆ ನೀರಿಗೂ 20 ರೂಪಾಯಿ ಕೊಡ್ಬೇಕು. ಇಲ್ಲಿ ಶೋಷಣೆ ಇದು ತುಂಬ ಕಷ್ಟ ಆಗುತ್ತೆ ಸರ್. ಇಲ್ಲಿ ಆಮೇಲೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಏನು ಕಾಳಜಿ ತಗೊಳ್ಳಲ್ಲ ಸರ್. ಅಧಿಕಾರಿಗಳು ಏನು ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ಬೇಕು. ನಾವು ಒಂಥರ ಕುರಿಗಳಾಗ್ಬಿಟ್ಟಿದ್ದೀವಿ. ಮತ್ತು ಈ ಸಮಸ್ಯೆಗೆ ಪರಿಹಾರ ಏನಿಲ್ಲ ಸರ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾವೇನಾದರೂ ಮಾತಾಡಿದ್ರೆ ನಮ್ಮ ಕೆಲಸಗಳು ಹೆಂಗೆ ನಿಂತ್ಬಿಡ್ತಾವೆ. ಅದಕ್ಕೆ ನಾವು ಕುರಿಗಳಾಗ್ಬಿಟ್ಟು ಹಿಂಗೆ ಕುತ್ಕೊಂಡು ಹೋಗ್ತಾಯಿದ್ದೀವಿ ಸರ್. ತುಂಬ ಕಷ್ಟ ಅನಿಸುತ್ತೆ. ಅಲ್ಲಿ ಹಿರಿಯ ನಾಗರಿಕರು ಬಂದರೆ ನೀವು ಆಗಲೇ ಬರಬೇಕಾಯ್ತು. ಇಬ್ಬರು ಕೋಲ್ ಹಿಡ್ಕೊಂಡು ಇನ್ನು ಎಡ್ಕೊಬಂದು ಅವ್ರನ್ನ ಅಲ್ಲಿಂದ ಕೂರಕ್ಕೆ ಜಾಗ ನಿಂತ್ಕೊಂಡಿದ್ದು ವಯಸ್ಸಾದವರು. ನಮಗೆ ಇದೆ 4 ಸೀಟ್ ಬಿಟ್ಟು ಹೊರಗಡೆಗೆ ಬಂದು ನಿಂತ್ಕೊಂಡ್ವಿ. ಇಲ್ಲಿ 2 ಚೇರ್ ಹಾಕಿದ್ದಾರೆ. ಎಷ್ಟು ಜನ ಬರ್ತಾರೆ ಅಲ್ಲಿ. ಕೇಸ್ ನೋಡಿ 106 ಕೇಸ್ ಇರುತ್ತೆ ಒಂದು ದಿವಸಕ್ಕೆ. ಚೇರ್ ಮಾತ್ರ 3 ಹಾಕಿದ್ದಾರೆ. ಸಾಹೇಬರು ಸಿಗ್ತೇ ಇಲ್ಲ ನಮಗೆ. ನೋಡಿ ಸಾಕಾಗೋಯ್ತಿದೆ. ದಿವಸ ಕಾದು ನೀವೊಂದು ಕುಡಿಯೋಕ್ಕೆ ನೀರಿನ ತೊಂದರೆ, ಇಲ್ಲಿ ಸೊಳ್ಳೆ ಕಾಟ, ಹಿಂಗೆಲ್ಲ ಐತೆ. ಮತ್ತು ಹೊರ್ಗಡೆಗೆ ಹೋಗಕ್ಕೆ ಎಲ್ಲಿ ಹಳ್ಳಿಯಿಂದ ಬಂದ ಜನ ಎಲ್ಲಿಗೆ ಹೋಗ್ಬೇಕು? ಈ ಪರಿಸ್ಥಿತಿ ಆಗೈತೆ. ಶೌಚಾಲಯ ಇಲ್ಲ, ಕುಡಿಯೋಕ್ಕೆ ನೀರು ಇಲ್ಲ. ಕೂತ್ಕೊಳಕ್ಕೆ ಮಾಡಿ ಬಂದು ಇಲ್ಲಿ ಎಲ್ಲಿ ಅಧ್ವಾನ ಎಲ್ಲವ ಆಗಿದೆ. ಅನುಕೂಲ ಮಾಡಿಕೊಡ್ಬೇಕು. ಎಷ್ಟು ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ? ನಾನಲ್ಲಿ ಒಂದು 2-3 ವರ್ಷದಿಂದ ಬರ್ತಾಯಿದ್ದೀನಿ. 2-3 ವರ್ಷದಿಂದ ಇದೇ ಹಣೆ ಬರ ಹೋಯ್ತು. ನಿಮ್ಮ ಕೆಲಸ ಆಗಿಲ್ಲ. ತಿರ್ಗಾ ತಪ್ಪಂಗಲ್ಲ. ನೀವು ತಿಳ್ಕೊಂಡಿರೋದು ತಪ್ಪು. ಸರ್ಕಾರ ಇದೆ ಅಂತ ತಿಳ್ಕೊಂಡಿರೋದು ತಪ್ಪು. ಸರ್ಕಾರ ಸತ್ತೋಗಿದೆ. ಸರ್ಕಾರ ಏನಿದ್ರು ತಗೊಳ್ಳೋ ಅಂಥ 1 ವೇ ಆಗಿದೆ, 2 ವೇ ಆಗಿಲ್ಲ. ಸರ್ಕಾರದಲ್ಲಿ ಬಡವರನ್ನ ಕಬಳಿಸ್ಕೊಳ್ಳೋದು, ಜನಗಳಿಂದ ಕಂದಾಯ ತಗೊಳ್ಳೋದು, ಆ ವ್ಯವಸ್ಥೆ ಅವ್ರಿಗೆ ಬೇಕಾದ ಸೌಕರ್ಯ ಧರ್ಮ ಪಾಲನೆಗೋಸ್ಕರ ಇಲ್ಲ. ಇವತ್ತು ನೀವು ಕೇಳಿದಂಥ ಒಳ್ಳೆ ಉತ್ತಮವಾದಂಥ ಪ್ರಶ್ನೆಯನ್ನು ನೀವು ಎತ್ತಿದ್ದೀರಿ. ಆದರೆ ಹಾಸನ ನಗರದಲ್ಲಿ ಎಲ್ಲೋ ದಿವಸಕ್ಕೆ 5-6 ಹೋರಾಟಗಳನ್ನು ಮಾಡ್ತಾರೆ. ಪುರುಷರೇ ಅಲ್ಲ, ಮಹಿಳೆಯರು ಬೇಕಾದಷ್ಟು ಹೋರಾಟ ಮಾಡ್ತಾರೆ. ನೀವು ಈ ಸುತ್ತಮುತ್ತಲಿನಲ್ಲಿ ಎಲ್ಲೋ ಒಂದು ಹಿಂದ್ಗಡೆ ಒಂದು ಟಾಯ್ಲೆಟ್ ಕಟ್ಟಿದ್ದಾರೆ. ಆದರೆ ಮಹಿಳೆ ಟಾಯ್ಲೆಟ್ಗಳಿಲ್ಲ, ವ್ಯವಸ್ಥೆ ಇಲ್ಲ. ಇವತ್ತು ನೀವು ನೋಡಿದ ಹಾಗೆ 10-15 ಸಾವಿರ ಜನ ಬಂದಿದ್ದಾರೆ. ಇಲ್ಲಿ ಶೌಚಾಲಯಕ್ಕೆ ಎಲ್ಲಿ ದಾರಿ ಮಾಡಿಕೊಟ್ಟಿದ್ದಾರೆ? ಏನಾದ್ರು ವ್ಯವಸ್ಥೆ ಮಾಡಿದಾರಾ? ಸರ್ಕಾರ ನಮ್ಮನ್ನು ಬಗ್ಗು ಬಡಿಯೋದಕ್ಕೆ ಪೊಲೀಸ್ ವ್ಯವಸ್ಥೆ ಮಾಡುತ್ತೆ ಹೊರತು ಶೌಚಾಲಯದ ಸ್ವಚ್ಛತೆ ಬಗ್ಗೆ ಈ ಕಣ್ಣು ಮುಚ್ಕೊಂಡು ಕೂತಿದೆ. ಸರ್ಕಾರ ಯಾವತ್ತಿದ್ವಿ ನಿಮಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ, 1 ವೇ ಸರ್ಕಾರ ಆಗಿದೆ. ಜನಗಳನ್ನ ಬಗ್ಗು ಬಡಿಯೋದು, ಅವರಿಂದ ತಗೊಳ್ಳೋದು ಇವ್ರು ಹೇಳಿದ್ದೇ ಮಾಡ್ಕೊಂಡು ಹೋಗ್ತಾಯಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹೊಸದಾದಂಥ ಜಿಲ್ಲಾಧಿಕಾರಿಗಳ ಲತಾ ಕುಮಾರಿ ಅವರು ಬಂದಿದ್ದಾರೆ. ಅವರಲ್ಲಿ ಮನೋಪೂರ್ವಕವಾಗಿ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಶೌಚಾಲಯಗಳು, ಮಹಿಳಾ ಶೌಚಾಲಯಗಳು, ಪುರುಷ ಶೌಚಾಲಯಗಳು ವ್ಯವಸ್ಥಿತ ಮಾಡಿಕೊಡ್ಲಿ ಅಂತ ನಿಮ್ಮ ಮುಖಾಂತರ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ನಾವು ಅಗ್ರೆಯಿಂದ ಬಂದಿರೋದು. ನಮ್ಮದು ಚಲವಾದಿ ಮಹಾಸಭದ್ದು ಕಾರ್ಯಕ್ರಮ ಇಟ್ಕೊಂಡಿದ್ದು ಸ್ಟ್ರೈಕು. ಅದಕ್ಕೋಸ್ಕರ ಬಂದು ಸರ್ ಇಲ್ಲಿ ಏನಾಯ್ತು ಅಂದರೆ DC ಆಫೀಸ್ ತವ ನಮಗೆ ಸರಿಯಾಗಿ ಮೂಲ ಸೌಕರ್ಯಗಳೇ ಇಲ್ಲಿ ಕಂಡು ಬರ್ತಾಯಿಲ್ಲ. ಯಾಕಂದರೆ ಕುಡಿಯೋ ನೀರು ಆಗ್ಬೋದು, ಶೌಚಾಲಯ ಆಗ್ಬೋದು. ನೋಡಿ ರೈಟ್ ಸೈಡು ಬಲ್ದ ಕಡೆ ಆಶಾ ಕಾರ್ಯಕರ್ತರು ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಪಾಪ ಎಲ್ಲ ಲೇಡೀಸ್ ಇರೋದ್ರಿಂದವ ಶೌಚಾಲಯಗಳೇ ಇಲ್ಲ. ಇಲ್ಲಿ ವ್ಯವಸ್ಥೆನೇ ಸರಿಯಿಲ್ಲ. ಆಫ್ಟ್ರಲ್ಲಿ ಏನಾರ ಮಿಸ್ಸಾಗಿ ಏನಾರು ಕೂಗಾಡ್ತಾಯಿರ್ತಾರೆ. ಕೆಲವೊಂದು ಜನ ಮೂರ್ಛೆ ಬೀಳೋಂಥ ಪರಿಸ್ಥಿತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಒಂದು ಕುಡಿಯೋಕ್ಕೊಂದು ನೀರಿಲ್ಲ. ಇಲ್ಲಿ ಕುಡಿಯೋ ವ್ಯವಸ್ಥೆ ನೀರಿಲ್ಲ. ಹಂಗಾಗಿ ದಯಮಾಡಿ
ಡಿ ಸಿ ಮೇಡಮ್ ಅವರಿಗೆ ಆಗ್ಬೋದು, ಇನ್ನು ಬೇರೆ ಅಧಿಕಾರಿಗಳು ಆಗ್ಬೋದು, ದಯಮಾಡಿ ನಮಗೆ ಕುತ್ಕೊಳ್ಳೋಕೆ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಮೂಲ ಸೌಕರ್ಯಗಳನ್ನ ಇಲ್ಲಿ ಆಫೀಸ್ದಾಗ ಮಾಡಲಿ ಅಂತವ ನಮ್ಮ ಕಡೆಯಿಂದ ಕೇಳ್ತಿದ್ದೀವಿ. ಹೆಣ್ಮಕ್ಳಷ್ಟು ಹೋರಾಟ ಮಾಡ್ತಿದ್ದೀರಿ, ಮಾಡ್ತಾ ಇದೀವಿ ಅಲ್ವಾ? ಮಾಡ್ತಾ ಇದ್ದೀರಿ. ನಿಮಗೆ ಮೂಲಭೂತ ಸೌಕರ್ಯಗಳು ಇಲ್ಲ, ಇಲ್ಲಿ ಯಾವುದೇ ರೀತಿ ಸೌಕರ್ಯಗಳು ಇಲ್ಲ ಸರ್. ಕಡಿಮೆ ಇದ್ರೆ ನಮ್ಮನ್ನ ಕೆಲಸ ತೆಗ್ದಾಕ್ತಿವಿ ಅಂತ ಹೇಳ್ತಿದ್ದಾರೆ. ಅದನ್ನ ಮಾಡಬಾರ್ದು ಅಂತ ನಾವೇ 5,000 ರೂಪಾಯಿ ಕೊಡ್ತೀವಿ ಅವರಿಗೆ. ಒಂದ್ ತಿಂಗಳೆಲ್ಲ ಅವ್ರು ಸಂಸಾರ ಮಾಡೋದಿಲ್ಲ. ನಾವು ಮಾಡೋ ಅಷ್ಟು ಕೆಲಸ ಮಾಡ್ಲಿ, ತೋರಿಸ್ಲಿ ಅಷ್ಟೇ ಸಾಕು ನಮಗೆ. ಲಕ್ಷ್ಮಣ್ ಅಂತ ನಮ್ಮದು ಅಗ್ಲಹಳ್ಳಿ. ಇಲ್ಲಿ ನಾಡ ಕಚೇರಿಯಲ್ಲಿ ಟಾಯ್ಲೆಟು, ಯಾವುದೇ ಶೌಚಾಲಯ ಇಲ್ಲ, ಮತ್ತು ಕೂತ್ಕೊಳ್ಳೋಕ್ಕೆ ಯಾವುದೇ ಸಾರ್ವಜನಿಕರಿಗೆ ವ್ಯವಸ್ಥೆ ಇಲ್ಲ. ಕುಡಿಯೋಕ್ಕೆ ನೀರದು ವ್ಯವಸ್ಥೆನೂ ಇಲ್ಲ. ಇದು ಪುರಾತನ ಕಾಲದ ಬಿಲ್ಡಿಂಗ್ ಆಗಿದ್ದು, ಇದು ಯಾವಾಗ ಬೀಳ್ತೈತೆ ಅಂತ ಗೊತ್ತಿಲ್ಲ. ಹಂಚುಗಳೆಲ್ಲ ಇದು ಹಲಸಿನ ಮರದ ಒಂದಿದ್ದು ಎಲ್ಲ ಕಾಯಿಗಳೆಲ್ಲ ಬಿದ್ದು ಎಲ್ಲ ಹಂಚುಗಳೆಲ್ಲ ಹೋಗಿದೆ. ಇದು ನಿಮ್ಮ ಟೋಟಲಿ ನಿಮ್ಮ ಮಾಹಿತಿ ಪ್ರಕಾರ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ನಾಡ ಕಚೇರಿಗೆ ಯಾವುದೇ. ಅಲ್ಲ ಕಣಮ್ಮ, ನಿಮಗೆ ಅಕಸ್ಮಾತ್ ಏನಾರು 1, 2 ಅಂತಕ್ಕಂಥದ್ದು ನೇಚರ್ ಕಾಲಿಗೆ ಹೋಗ್ಬೇಕು ಇಲ್ಲ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು? ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಇಲ್ಲಿ ಇಲ್ಲ. ನಿಮ್ದು ಯಾವೂರಮ್ಮ? ತಟಕೆರೆ. ನಿಮ್ಮ ಹೆಸರೇನು? ಗೌರಮ್ಮ. ಮೂಲಭೂತ ಸೌಕರ್ಯಗಳು ಇದಾವ ಸರ್? ಮೂಲಭೂತ ಸೌಕರ್ಯ ಇಲ್ಲವೇ ಇಲ್ಲ. ಅದು ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಬರೀ ಸಿಕ್ಕಾಪಟ್ಟೆ ಇದನ್ನು ದರ ಹೆಚ್ಚಿಸ್ಕೊಂಡು, ಈಗ ಲಾಸ್ಟ್ ಟೈಮ್ ಕೃಷ್ಣನಗರದಲ್ಲಿ 800 ರೂಪಾಯಿ ಇತ್ತು ಅಡಿಗೆ, ಈಗ 1600 ಮಾಡ್ಕೊಂಡಿದ್ದಾರೆ. ದುಪ್ಪಟ್ಟು ಚಾರ್ಜು. ಸಾರ್ವಜನಿಕ ಲಿಫ್ಟ್ ಇದೆ, ಅದಕ್ಕೆ ಲಿಫ್ಟ್ ಕೆಟ್ಟು 7 ವರ್ಷ ಆಯ್ತು ಕೇಳಿ. ಹಂಗೆ ರಿಪೇರಿ ಮಾಡೋದಾಗಲಿ, ಅಲ್ಲಿ ಅಂಗವಿಕಲರು, ವಯಸ್ಸಾದವರು, ಆರೋಗ್ಯ ಕೆಟ್ಟು ಹೋದವರು, ಇಂಥವ್ರಿಗೆಲ್ಲ ಯಾವುದೇ ಥರದ್ದು ಮೂಲ ಸೌಕರ್ಯ ಇಲ್ಲ. ಆಮೇಲೆ ಟಾಯ್ಲೆಟ್ಗಳಂತೂ ಏನಾಗಿ ಗೊತ್ತಿಲ್ಲ. ಇಲ್ಲೆಲ್ಲ ಹೇಳೋರಿಲ್ಲ, ಕೇಳೋರಿಲ್ಲ. ಒಟ್ಟಿನಲ್ಲಿ ಇವರಿಗೆ 7 ವರ್ಷ ಫೀಸ್ ಕಟ್ಟಬೇಕು. ಸಾರ್ವಜನಿಕರು ಯಾವುದೋ ಸವಲತ್ತಿಲ್ಲ. ಇದನ್ನು ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು. ಸುಮ್ಮನೆ ಜನಗಳಿಂದ ಕರ ವಸೂಲಿ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಜನಗಳಿಗೆ ಒಂದು ಸೌಕರ್ಯ ಇಲ್ಲ. ಪಾಪ ಹುಷಾರಾದರಾಗಲಿ, BP ಶುಗರ್ ಇರೋರಾಗಲಿ ನಿಲ್ಲಕ್ಕೆ ಅವರಿಗೆ ಒಂದು ಕೂರಕ್ಕಾಗಲಿ, ಒಂದು ಶೌಚಾಲಯ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಂತೂ ಅಲ್ಲಿ ನೋಡ್ಬೇಕು. ಹಂಗೆ ಯಾವುದೋ ಒಂದು ಬುಟ್ಟಿಲಿ ಇಟ್ಟಿರ್ತಾರೆ, ಅವು ಕ್ಲೀನ್ ಮಾಡಿ ಎಷ್ಟು ವರ್ಷ ಆಯಿತು ತೊಳೆದು. ಆ ಕುಡ್ದೇ ಕುಡ್ದು ಈಗೆಲ್ಲ ಕರೋನಾ ಬಂದು ಬಾಯಿಗೆ ಮುಖ ಗಡಿ ತಿರುಗ್ತಾರೆ. ಇಲ್ಲಿ ಇನ್ನೇನಾದ್ರೂ ಕಾಲೇ ಇಸ್ಕೊಂಡು ಹೋಗಿ ಆಸ್ಪತ್ರೆಗೆ ಕೂತ್ಕೋತಾರೆ. ಅವ್ರು ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಲ್ಲ. ಎಲ್ಲಿ ಏನು ಎಫೆಕ್ಟ್ ಆಯ್ತು ಆರೋಗ್ಯಕ್ಕೆ ಅನ್ನೋದು ಯಾರು ಗಮನ ಹರಿಸೋರಿಲ್ಲ. ಅದರಿಂದ ಸ್ವಲ್ಪ ಈ ಕಡೆಗೆಲ್ಲ ಸರ್ಕಾರ ಗಮನ ಹರಿಸ್ಬೇಕು. ಸುಮಾರು ಕಚೇರಿಗಳಿಗೆ ಹೋದ್ರು ಸಹ ಮೂಲಭೂತ ಸೌಕರ್ಯ ಇಲ್ಲ. ನಿಮ್ಮ ನಗರ ಪಾಲಿಕೆಯಲ್ಲಿ ಈಗ ಮೂಲಭೂತ ಸೌಕರ್ಯಕ್ಕೆ ಏನೇನು ಮಾಡಿದ್ದೀರಿ ಸರ್? ಇಲ್ಲ, ಸಾರ್ವಜನಿಕರಿಂದ ದೂರ ಬಂತು ಅಂತ ಕಾರಣಕ್ಕೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ವಿ. ಹಿಂದ್ಗಡೆ ಶೌಚಾಲಯ ಇದೆ, ಈ ಸದ್ಯಕ್ಕೆ ಮಾಡಿಸಿದ್ವಿ. ಪಕ್ಕದಲ್ಲಿ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಆಯಿತು, ಫ್ಲೋಟಿಂಗ್ ಜಾಸ್ತಿ ಇದೆ ಸರ್. ಹೌದು. ಈಗ ಅಷ್ಟು ಸಾಕಾಗ್ತಾ ಇಲ್ಲ ಅಂತ ಜನರ ಭಾವನೆ. ಅದಕ್ಕೆ ಏನಾದ್ರು ಅಪ್ಡೇಟಾ? ಇಲ್ಲ, ಹೊಸ ಬಿಲ್ಡಿಂಗ್ ಮಾಡ್ತಾಯಿದ್ವಿ. ಅಲ್ಲಿ ಏನು ಸೌಕರ್ಯ ಬೇಕೋ ಸೌಕರ್ಯ ಎಲ್ಲ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಅದಕ್ಕೆ ಸಾರ್ವಜನಿಕರು ಬಂದರೆ ಕೂರೋದಕ್ಕೆ ಅಲ್ಲೇ ಒಳಗಡೆ ಒಂದು ಶೌಚಾಲಯ, ಕುಡಿಯೋಕ್ಕೆ ನೀರು ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಒಂದು ಪ್ಲ್ಯಾನ್ ಆಗಿದೆ, ಮಾಡ್ತಾಯಿದ್ದಾರೆ. ಸರ್ ತಮ್ಮ ಹೆಸರು, ತಾವೇನು? ಸರ್ ನಾನು ಮೋಹನ್ ಅಂತ, ಮಾಜಿ ನಗರಸಭಾ ಅಧ್ಯಕ್ಷ. ಇಲ್ಲಿ ಶೌಚಾಲಯ ಇದೆ. ಈ ಉತ್ತಮ ರೀತಿಯಲ್ಲಿ ಎಲ್ಲ ಬಳಸ್ಕೊಂಡು ಹೋಗ್ಬೋದು. ಪುರುಷರದ್ದು ಸಪ್ರೇಟ್ ಇದೆಯಾ? ಸ್ವಚ್ಛತೆ ಚೆನ್ನಾಗಿದೆ ಅಣ್ಣ. ಪಬ್ಲಿಕ್ಕಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಮಾಡಿಲ್ಲ, ಮಾಡಬೇಕು ಅಂತ ಕಾಣ್ತೀವಿ. ಮೂಲಭೂತ ಸೌಕರ್ಯ ಅಕಸ್ಮಾತ್ ಪಬ್ಲಿಕ್ಸ್ ಬಂದ್ರೆ ಜಾಸ್ತಿ ಜನ ಕೂತ್ಕೊಳ್ಳಿಕ್ಕೆ ಚೇರ್ಗಳ ವ್ಯವಸ್ಥೆನೂ ಇರಬೇಕು. ಇದೆ ಮೇಲೆ ಸಾಹೇಬ್ರ ಹತ್ರ ಇದೆ, ಚೇರ್ ಇಟ್ಟಿಲ್ಲ. ಆಯಿತಾ, ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೇನಿದೆ ಸರ್? ಎಕೋಗಾರ್ಡ್ ಹಾಕ್ಸಿದ್ವಿ, ಒಂದು ಬಿಸಿನೀರು, ಒಂದು ತಣ್ಣೀರು ಇದೆ ಕುಡಿಯೋಕ್ಕೆ. ಮೇಲ್ಗಡೆ ಲೇಡೀಸು ಜೆಂಟ್ಸು ಒಂದು ಟಾಯ್ಲೆಟ್ ಇದೆ, 2 ಇದೆ. ಸಾರ್ವಜನಿಕರಿಗೆ ಚೇರ್ ಇದೆ ಕೂರಕ್ಕೆ, ಎಲ್ಲ ಸೌಲಭ್ಯ ಚೆನ್ನಾಗಿದೆ ಇಲ್ಲಿ. ಇವುಗಳನ್ನು ಸರಿಪಡಿಸಲು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.